ಸರ್. ಸುಬ್ಬು, ಮನೇಲಿ ಅಷ್ಟೆಲ್ಲ ನಡೀತಾ ಇದೆ, ನೀನು ನೋಡಿದ್ರೆ ಅರ್ಜೆಂಟ್ ಮಾತಾಡಬೇಕು ಅಂತ ಕರೆದೆ. ಅಂತ ವಿಷಯ ಏನಪ್ಪ? ಸುರೇಂದ್ರ ಸರ್, ನಿಮಗೆ ನಿಮ್ಮ ಅದಕ್ಕೆ ನೋಡಬೇಕು ಅಂತ ಅನ್ನಿಸ್ತಿಲ್ವಾ? ಏನು ಹೇಳ್ತಿದ್ಯಾ ಸುಬ್ಬು? ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ಅದಕ್ಕೆ ನನ್ನ ಪಾಲಿಗೆ ದೇವರಿದ್ದಾಗ ತಾಯಿ ಸಮ್ಮಾನ ಅಂತ. ಅವ್ರಿಗೆ ನೋಡ್ಬೇಕು ಅಂತ ಅನ್ಸಲ್ವೇನೋ? ಆ ದಿನ ಬಂದೇ ಬರುತ್ತೆ ಅಂತ ಅವತ್ತು ಹೇಳಿದ್ನಲ್ಲ ಸರ್, ಆ ದಿನ ಇವತ್ತು ಬಂದಿದೆ. ಹೌದು ಸರ್, ನಿಮ್ಮತ್ತಿಗೆ ನಿಮ್ಮ ಕಣ್ಣೆದುರುಗಡೆ ಬರ್ತಾರೆ. ಈ ಮನೆ ಯಜಮಾನಿ ಮನೆಗೆ ಬರ್ತಾರೆ. ನಮ್ಮ ಪಾಲಿಗೆ ದೇವರಾಗಿರೋ ಯಜಮಾನ್ರು ಅವ್ರ ಅರ್ಧಾಂಗಿ ಮನೆಗೆ ಬರ್ತಾರೆ ಸರ್. ಸುಬ್ಬು, ನೀನು ಹೇಳ್ದಾಗ ಏನಾದ್ರು ನಡೆದ್ರೆ ಈ ಮನೆ ನಂದ ಗೋಕುಲ ಆಗ್ಬಿಡುತ್ತೆ ಕಣ. ಸುಬ್ಬು, ನಮ್ಮ ಅತ್ತಿಗೆನ ನೀನೇನಾದ್ರು ಕರ್ಸಿದ್ರೆ ನಾನು ಸಾಯೋವರೆಗೂ ನಿಮ್ಮ ಮನೇಲಿ ಜೀತ ಮಾಡ್ಕೊಂಡು ಬದುಕ್ಬಿಡ್ತೀನಿ ಕಣ. ದಯವಿಟ್ಟು ನಮ್ಮ ಅತ್ತಿಗೆನ ಕರ್ಸೋ ಪ್ಲೀಸ್. ಸುರೇಂದ್ರ ಸರ್, ಏನು ಹೇಳ್ತಾ ಇದ್ದೀರಾ ನೀವು? ನಾನು ಈ ಮನೆ ಕೆಲಸದವನು, ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಮನೆಗೆ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದೀನಿ ಸುರೇಂದ್ರ ಸರ್. ನಂದಿನಿ ಅಮ್ಮವರು ನನ್ನ ಹತ್ರ ಹೇಳಿದ್ದಾರೆ, ಅವರು ಈ ಮನೆಗೆ ಬರಬೇಕಂತೆ. ಆದರೆ ಅವರು ಈ ಮನೆಗೆ ಬರೋದು ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೊಂದು ಏನಾದ್ರು ವ್ಯವಸ್ಥೆ ಮಾಡೋದಾಯ್ತು. ನೀವು ಮೊದಲು ಕರ್ಸಿ ಇಲ್ಲಿಗೆ. ಕರೆಸ್ಬೋದು ಸುರೇಂದ್ರ ಸರ್, ಆದರೆ ಹೇಗೆ ಕರ್ಸೋದು ಅಂತ ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಒಂದು ಚಿಕ್ಕ ಪ್ಲ್ಯಾನ್ ಮಾಡಿದ್ದೀನಿ. ನೀವು ಒಪ್ಕೊಳ್ಳೋದಾದರೆ. ಅಯ್ಯೋ, ನೀನು ಏನೇ ಹೇಳಿದ್ರು ಒಪ್ಕೋತೀನಿ ಕಣ. ಮೊದಲು ಕರ್ಸೋ ಅವ್ರನ್ನ. ನಂದಿನಿ ಅಮ್ಮವ್ರು ಈ ಮನೆಗೆ ಬರಬೇಕಂದ್ರೆ ನನಗೆ ನಿಮಗೆ ಮಾತ್ರ ಗೊತ್ತಾಗಬೇಕು ಅವ್ರು ನಂದಿನಿ ಅಮ್ಮವರು ಅಂತ. ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ಅವರು ಮಾಸ್ಕ್ ಹಾಕೊಂಡ್ಬರ್ಬೇಕು. ಮಾಸ್ಕ್ ಹಾಕೊಂಡ್ಬರ್ಬೇಕಂದ್ರೆ ಅವರು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಅಂತ ಮನೆಯವರೆಲ್ರಿಗೂ ಗೊತ್ತಾಗಬೇಕು ಸುರೇಂದ್ರ ಸರ್. ಅಂದರೆ ನರ್ಸ್ ಥರ ಅವ್ರನ್ನ ಈ ಮನೆಗೆ ಕರೆಸ್ಬೋದಲ್ವಾ? ನರ್ಸ್ ಥರನ? ಅದೆಲ್ಲ ಆಗುತ್ತಾ ಸುಬ್ಬು? ಆಗಲೇಬೇಕು ಸರ್, ನಮಗೆ ಬೇರೆ ದಾರಿನೇ ಇಲ್ಲ. ಬರೀ ನರ್ಸ್ ಥರ ಆದರೆ ಹೀಗೆ ಬಂದು ಹಾಗೋಗ್ಬಿಡ್ತಾರೆ. ಒಂದು ಕೆಲಸ ಮಾಡೋಣ, ಈ ನ್ಯೂಟ್ರಿಷನಿಸ್ಟು ಶೆಫ್ ಇರ್ತಾರಲ್ಲ, ಆ ಥರ ಕರ್ಸೋಣ. ಕರೆಕ್ಟು ಸರ್, ನನಗೂ ಅದೇ ಬೇಕಾಗಿದ್ದು. ಆದರೆ ಯಜಮಾನ್ ಇದಕ್ಕೆ ಒಪ್ಕೋಬೇಕಲ್ಲ? ಅಣ್ಣ ಈಗ ಟೆನ್ಷನಲ್ಲಿದ್ದಾನೆ. ನಾನು ಡಾಕ್ಟ್ರನ್ನ ಕರೆಸಿ ಅವ್ರ ಹತ್ರ ಪರ್ಸ್ನಲ್ ಆಗಿ ಮಾತಾಡಿ ಡೀಲ್ ಮಾಡ್ಕೋತೀನಿ. ಬ್ಲಡ್ ಚೆಕಪ್ ಮಾಡಿಸಿ ಏನಾದರೂ ಒಂದು ಹೇಳಿಸಿ ಅಣ್ಣನ ಸ್ವಲ್ಪ ದಿನ ಹುಷಾರಾಗಿ ನೋಡ್ಕೋಬೇಕು, ಅದಕ್ಕೆ ಯಾರಾದರೂ ನೇಮಿಸ್ಬೇಕು ಅಂತ ಹೇಳಿಸಿ ಅದಕ್ಕೆ ಕರೆಸ್ಬೋದಲ್ಲ? ಪರ್ಫೆಕ್ಟ್ ಪ್ಲಾನ್ ಸರ್, ಕರೆಕ್ಟ್ ಆಗಿದೆ. ಏನಣ್ಣ ನೀನು ಚಿಕ್ಕ ಮಕ್ಳ ಹತ್ರ ಆಟ ಮಾಡ್ತೀಯಲ್ಲ? ಹೌದು ಯಜಮಾನ್ರೆ, ನೀವು ಈ ಥರ ಹಠ ಮಾಡಿದ್ರೆ ನಿಮ್ಮ ಆರೋಗ್ಯನೂ ಹಠ ಮಾಡುತ್ತೆ. ಆಮೇಲೆ ನಿದ್ದೆ ಮಾಡಿದ್ರೆ ನಿದ್ದೆ ಬರಲ್ಲ, ಊಟ ತಿಂಡಿ ಸೇರಲ್ಲ, ಓಡಾಡಕ್ಕೆ ಶಕ್ತಿ ಸಾಕಾಗಲ್ಲ ಯಜಮಾನ್ರೆ. ಈ ಥರ ಎಲ್ಲ ಆದರೆ ನಾವು ಅಂದ್ಕೊಂಡಿರೋ ಕೆಲಸನೂ ಆಗಲ್ಲ. ಇದೇನ್ರು ಇದು ಇದ್ದಕ್ಕಿದ್ದಂಗೆ ಡಾಕ್ಟ್ರು, ಚೆಕಪ್ಪು, ನ್ಯೂಟ್ರಿಷನಿಸ್ಟ್ ಅನ್ಕೊಂಡು? ನನಗೇನೋ ನನ್ನ ಆರೋಗ್ಯದಲ್ಲಿ ಏನು ಏರುಪೇರು ಕಾಣ್ತಾನೆ ಇಲ್ಲಪ್ಪ. ಅದು ಹಾಗೆ ಸರ್, ಈ ಅನಾರೋಗ್ಯ ಅನ್ನೋದಿದೆಯಲ್ಲ ಕಳ್ಳ ಇದ್ದಂಗೆ. ನಮ್ಮ ಆರೋಗ್ಯನ ಕದ್ಕೊಂಡು ಹೋದ್ಮೇಲೆ ಗೊತ್ತಾಗೋದು ನಮ್ಮ ಆರೋಗ್ಯದಲ್ಲಿ ಕಳ್ತನ ಆಗಿದೆ ಅಂತ. ಏನ್ ಹೇಳಿದ್ರಿ ಡಾಕ್ಟ್ರೆ, ಕರೆಕ್ಟಾಗಿ ಹೇಳಿದ್ರಿ ನೀವು. ಅಣ್ಣ, ನೀನ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳೋದಕ್ಕೆ ನಮ್ಮ ಮನೆಗೆ ನ್ಯೂಟ್ರಿಷನಿಸ್ಟ್ ಬರ್ತಾ ಇದ್ದಾರೆ. ಬರ್ಲಿ ಬಿಡು, ಅದೇನು ಅಪರಾಧನಾ? ಸ್ವಲ್ಪ ದಿನ ಆರೋಗ್ಯ ಸುಧಾರಿಸಿದ್ರೆ ಆಮೇಲೆಲ್ಲ ಸರಿ ಹೋಗುತ್ತೆ. ಈಗಲೂ ಸರಿಯಾಗೇ ಇದೀನಲ್ಲೋ? ಎಲ್ಲಿ ಸರಿ ಇದೀರ ಯಜಮಾನ್ರೆ? ಈಗ ತಾನೇ ಡಾಕ್ಟರ್ ಹೇಳಿದ್ರಲ್ಲ, ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿರಬಹುದು ಅಂತ. ಅಣ್ಣ, ನೀನು ಕೊಪ್ಪಲಿಲ್ಲ ಅಂದ್ರೆ ಮನೇಲಿ ಯಾರು ಊಟ ಮಾಡಲ್ಲ. ನಮ್ಮನೇಲಿ ಯಾರು ಊಟ ಮಾಡಲ್ಲ ಯಜಮಾನ್ರೆ. ನಮಗೆ ನಿಮ್ಮ ಆರೋಗ್ಯನೇ ಮುಖ್ಯ. ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ನನಗೋಸ್ಕರ ನ್ಯೂಟ್ರಿಷನಿಸ್ಟ್ ಕರೆಸ್ತೀರಾ? ಹೌದು, ನಿಮಗೋಸ್ಕರನೇ ಕರೆಸ್ತಾ ಇರೋದು. ಸರಿನಪ್ಪ, ಕರೆಸ್ಕೊಳ್ಳಿ. ಸಂತೋಷನಾ? ಅದು ಕನಸು ಅಂತ ನನಗೆ ಈಗಲೂ ಅನ್ನಿಸ್ತಾ ಇಲ್ಲ ಅತ್ತೆ. ಆಯ್ತು ಬಿಡಿ ಶ್ರಾವಣಿಮ್ಮವ್ರೆ, ಅವ್ರು ನಿಜವಾಗ್ಲೂ ಬಂದಿದ್ದಾರೆ ಅಂತಲೇ ಅನ್ಕೊಳ್ಳಿ. ಒಟ್ಟಿನಲ್ಲಿ ಅವ್ರು ನೋಡಿ ಸಂತೋಷ ನಿಮ್ಮ ಕಣ್ಣಲ್ಲಿ ಇದೆಯಲ್ಲ, ಅಷ್ಟೇ ಸಾಕು. ನನಗೆ ಅಮ್ಮ ಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಅವ್ರ ಜೊತೆ ಮಾತಾಡಬೇಕು,
ಯಾವಾಗ್ಲೂ ಅವ್ರ ಜೊತೆನೇ ಇರ್ಬೇಕು ಅಂತ ಅನ್ನಿಸ್ತಾ ಇದೆ. ಅನಿಸಿದ್ದೆಲ್ಲ ಮನಸ್ಸಲ್ಲೇ ಬಚ್ಚಿಟ್ಕೋಬಾರ್ದು ಶ್ರಾವಣಿ ಅಮ್ಮರೇ. ಒಂದು ಕೆಲಸ ಮಾಡಿ, ಅಮ್ಮನ ಹತ್ರ ಏನೇನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀರೋ ಒಂದು ಪತ್ರದಲ್ಲಿ ಅದನ್ನೆಲ್ಲ ಬರೀರಿ. ಪತ್ರದಲ್ಲಿ ಬರೆದ್ರೆ ಅದು ಹೇಗೆ ಅಮ್ಮಂಗೆ ತಲುಪುತ್ತೆ? ಅದೆಲ್ಲ ಒಂದು ನಂಬಿಕೆ ಮಗ. ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ಏನಾದರೂ ಕೇಳ್ಕೊಂಡು ಅದನ್ನ ದೇವಿಗೆ ಪತ್ರದಲ್ಲಿ ಬರೀತಾರೆ. ಹಾಗೆ ಅಲ್ಲಿಂದ ಉತ್ತರನೂ ಬರುತ್ತೆ. ಉತ್ತರ ಯಾರು ಬರೀತಾರೆ ಅಂತ ಗೊತ್ತಾಗಲ್ಲ, ಆದರೆ ಆ ಉತ್ತರ ಮನಸ್ಸಿಗೆ ಸಮಾಧಾನ ಕೊಡುತ್ತಮ್ಮ. ಹೌದಾ? ಅಂತ ದೇವಸ್ಥಾನನೂ ಇದೆಯಾ? ದೇವರಿದ್ರೆ ದೇವಸ್ಥಾನಗಳು ಇರುತ್ತೆಮ್ಮ. ದೇವಸ್ಥಾನಗಳಿದ್ಮೇಲೆ ನಂಬಿಕೆನೂ ಇರುತ್ತೆ. ನಂಬಿಕೆ ಇದ್ಮೇಲೆ ನಾವು ನಂಬೋರು ಯಾವಾಗಲೂ ನಮ್ಮ ಜೊತೆಲೇ ಇರ್ತಾರಮ್ಮ. ನಂಬಿಕೆಯಿಂದ ಪತ್ರ ಬರೀರಿ. ಹಾಗಾದ್ರೆ ಅಮ್ಮ ಬೇಕು ಅಂತ ಪತ್ರ ಬರೆದ್ರೆ ಅಮ್ಮ ಮತ್ತೆ ಸಿಗ್ತಾರಾ? ಸಿಕ್ಕಿದ್ರು ಸಿಕ್ಬೋದು ಶ್ರಾವಣಿಯಮ್ಮ. ನೀವೇ ತಾಯಿ ಮಡಲನ್ನ ಅಂಬಲಿಸ್ತಾ ಇದ್ದೀರೋ ಅದೇ ರೀತಿ ನಿಮ್ಮ ತಾಯಿ ನಿಮಗೋಸ್ಕರ ಅಂಬಲಿಸ್ತಿರ್ಬೋದಲ್ವಾ, ಯಾರಿಗ್ ಗೊತ್ತು. ಸರಿ, ಹಾಗಾದ್ರೆ ನಾನು ಬರೀತೀನಿ. ಶ್ರಾವಣಿ ಅಮ್ಮವ್ರ ಸಮಾಧಾನಕ್ಕೋಸ್ಕರ ಸುಳ್ಳು ಹೇಳಿದ್ದೀನಿ, ಆದರೆ ಈ ಸುಳ್ಳನ್ನ ನಿಜ ಮಾಡಬೇಕು. ನಂದಿನಿ ಅಮ್ಮವರಿಂದನೇ ಉತ್ತರ ಬರೆಸ್ಬೇಕು. ಕಡೆ ಪಕ್ಷ ನಂದಿನಿ ಅಮ್ಮವ್ರು ಸಿಗೋವರೆಗೂ ಶ್ರಾವಣಿ ಅಮ್ಮವ್ರಿಗೆ ನೆಮ್ಮದಿಯಾದರೂ ಇರುತ್ತೆ.